ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಡ್ಡಿ ಮೊದಲೇ ತಗೊಳ್ತೀರಾ? ತಗೊಳ್ದೆ ಹೇಗೆ ಮತ್ತೆ? ಬಡ್ಡಿ ಕಾಸಿನ ವನಜಾಕ್ಷಿ ಅಲ್ವಾ? 6 ತಿಂಗಳಾದ್ಮೇಲೂ ನಿನ್ ಸಾಲ ತೀರಿಸ್ಲಿಲ್ಲ ಅನ್ಕೋ. ತೀರಿಸ್ತೀನಮ್ಮ, ಖಂಡಿತ ತೀರಿಸ್ತೀನಿ. 6 ತಿಂಗಳಲ್ಲಿ ನಿಮ್ಮ ಸಾಲ ಎಲ್ಲ ತೀರಿಸ್ತೀನಮ್ಮ. ಬರ್ತೀನಿ ನಾನು. ಅವಳು ಫ್ರೀಯಾಗಿ ಕಳ್ಸಿರೋ ವಸ್ತುಗಳನ್ನೆಲ್ಲ ಎತ್ತಿಟ್ಬಿಡೋಣ. ಹಾಡಿನ ಸ್ಪರ್ಧೆಗೆ ಮೊದಲನೇ ಬಹುಮಾನ ₹1,00,000. ಹಾಡು ಹಾಡಿ ಗೆದ್ರೆ ₹1,00,000 ಕೊಡ್ತಾರಾ? ಹಾಡಿಗೆ ಅಷ್ಟೊಂದು ಬೆಲೆ ಇದೆಯಾ? ಏನೋ, ಬಡ್ಡಿ ರೇಟ್ ವಿಷಯ ಬಿಟ್ರೆ ಹಾಡಿನ ರೇಟ್ ವಿಷಯ ನನಗೆ ಗೊತ್ತಿಲ್ಲ. ನನಗೇನಾದ್ರೂ ಹಾಡು ಹಾಡಕ್ ಬಂದಿದ್ದಿದ್ರೆ ಈ ಸ್ಪರ್ಧೆಲ್ ಹಾಡಿ ಮೊದಲನೇ ಬಹುಮಾನ ಗೆದ್ದಿರ್ತಿದ್ದೆ. ಆ ₹1,00,000 ಒಂದಷ್ಟು ದುಡ್ಡನ್ನ ಬಡ್ಡಿಗೆ ಕೊಡ್ತಿದ್ದೆ. ಏನು ಎಲ್ಲ ಕಲ್ಲೇ ಕಾಣಿಸ್ತಿದ್ಯಲ್ಲ? ಇಲ್ಲಿ ನೋಡು ತುಳಸಿ, ನಿಲ್ಲು. ಏನದ್ಕೆ? ಸಾಮಾನ್ ತಗೊಳ್ಳುವಾಗ ಚಿಕ್ಕ ಕಿರಾಣಿ ಅಂಗಡಿಗಳಿಗೆ ಹೋಗ್ಬೇಡಮ್ಮ, ದೊಡ್ಡ ಸೂಪರ್ ಮಾರ್ಕೆಟ್ ಅಲ್ಲಿ ತಗೋಬೇಕು. ಇಲ್ಲಿ ನೋಡು, ಹೀಗೆ ಕಲ್ ತೆಗಿಯೋ ಪರಿಸ್ಥಿತಿ ಬರಲ್ಲ. ಆಯ್ತದ್ಕೆ. ಹೌದು, ಕೇಳೋಕ್ ಮರ್ತಿದ್ದೆ, ನಿಮ್ದು ಯಾವ ಊರು? ಇದೇ ಊರಂದ್ರೆ ಬೇರೆ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ನಮ್ದು ಈ ಊರಲ್ಲ ಅದ್ಕೆ, ತುಮಕೂರು. ಅಂದ್ರೆ ತುಮಕೂರು ನಿನ್ ತವ್ರ ಮನೆನಾ ಅತ್ತೆ ಮನೆನಾ? ಹುಟ್ಟಿದ್ದು ಹಾಸನದ ಹತ್ರ ಚಿಕ್ಕ ಹಳ್ಳಿಲಿ. ಅತ್ತೆ ಊರು ತುಮಕೂರು ಹತ್ರ ಒಂದ್ ಚಿಕ್ಕ ಹಳ್ಳಿ. ಓಹೋ, ನಿನ್ ಅಪ್ಪ ಏನ್ ಮಾಡ್ತಾರೆ? ವ್ಯವಸಾಯ. ಮತ್ತೆ ನಿನ್ ಮಾವನವರು? ನನ್ ಮಾವಂದು ವ್ಯಾಪಾರ. ಬಡ್ಡಿ ವ್ಯಾಪಾರನಾ? ಅಲ್ಲ, ವ್ಯಾಪಾರ ಅಂದ್ರೆ ಚಿಕ್ಕ ಚಿಲ್ಲರೆ ವ್ಯಾಪಾರ ಅಷ್ಟೇ. ಓಹೋ, ಚಿಲ್ಲರೆ ವ್ಯಾಪಾರನಾ? ನಿನ್ ಮಾವನವರು ಆ ಚಿಲ್ಲರೆ ವ್ಯಾಪಾರನ ದೊಡ್ಡ ವ್ಯಾಪಾರ ಮಾಡ್ಬೇಕು ಅಂದ್ರೆ ಅಷ್ಟೋ ಇಷ್ಟೋ ಸಾಲ ಬೇಕಾಗತ್ತಲ್ಲ. ನನ್ ಕೇಳಕ್ ಹೇಳು, ನಾನ್ ಕೊಡ್ತೀನಿ. ಇಲ್ಲಿ ನೋಡು, ಬೇಕು ಅಂದ್ರೆ ಬಡ್ಡಿ ಎಲ್ಲರಿಗಿಂತ ₹1 ಕಡಿಮೆನೆ ತಗೋತೀನಿ. ನನ್ ಮಾವಂದು ಸಾಲ ಮಾಡೋ ಸ್ಥಾನ ಅಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ನಾಚಿಕೆ ಪಡ್ದೆ ಕೇಳಕ್ ಹೇಳು. ಸರಿ ಅದ್ಕೆ, ಹೇಳ್ತೀನಿ. ಸರಿ, ಹೋಗ್ ಕೆಲ್ಸ ಮಾಡ್ಕೊಳಮ್ಮ, ಕೆಲ್ಸ ಮಾಡ್ಕೊ, ಟೈಮ್ ವೇಸ್ಟ್ ಮಾಡ್ಬಾರ್ದು. ಸರಿ ಅದ್ಕೆ. ಹುಟ್ಟಿದ ಮನೆ ಗಂಡನ್ ಮನೆ ವಿಷಯ ಇವ್ರು ಕೇಳಿದ್ರು ಅಂತ ಅಖಿಲ್ ಅವ್ರಿಗೆ ಹೇಳ್ಬೇಕು. ಅವ್ರಿಗೂ ಹಾಗೆ ಹೇಳೋಕ್ ಹೇಳ್ಬೇಕು. ಕೃಷ್ಣ, ಕ್ಷಮ್ಸು. ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಹೀಗೆ ಸುಳ್ಳು ಹೇಳ್ತಿದ್ದೀನಿ ಕೃಷ್ಣ. ಎಷ್ಟು ಇವತ್ತಿನ ದುಡ್ಡು? 2,000. ಏನ್ ಹಾಗೆ ನೋಡ್ತಿದ್ಯಾ?
ಅಂದ್ರೆ ಹೊರಗಿಂದ ಬರೋ ಗಂಡಸಿಗೆ ಯಾವ ಹೆಂಡತಿ ಆದ್ರೂ ಕುಡಿಯೋಕೆ ನೀರು ಕೊಡ್ತಾಳೆ. ನೀನ್ ದುಡ್ಡು ತಗೊಂಡು ಲೆಕ್ಕ ಮಾಡ್ತಿದ್ಯಾ? ಕುಡಿಯೋ ನೀರು ಬೇಕಾ ನಿಂಗೆ? ಆ, ಹಾಗೆ ಒಳಗಡೆ ಹೋಗು, ಅಲ್ಲಿ ಬಿಂದಿಗೆ ಇದೆ, ಗ್ಲಾಸಲ್ಲಿ ನೀರು ತಗೊಂಡು ಕುಡಿ. ಹಾಗೆ ನೀರು ಕುಡಿದ್ಮೇಲೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ. ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಊಟ ಮಾಡಿದ್ಮೇಲೆ. ಊಟ ಮಾಡಿದ್ರೆ ಆಮೇಲೆ ಆಮೇಲೆ ಹೋಗಿ ಪೆಟ್ರೋಲ್ ಬಂಕಲ್ಲಿ ಡ್ಯೂಟಿ ಶುರು ಮಾಡು. ಪೆಟ್ರೋಲ್ ಬಂಕ್ ಡ್ಯೂಟಿಗೋಸ್ಕರನಾ ಇಷ್ಟು ಬಿಲ್ಡಪ್ಪು? ಇವತ್ತು ಕೂಡ ಜಾಬ್ ಸಿಗ್ಲಿಲ್ಲ, ಇವಾಗ ಹೇಗೆ? ಏನಕ್ಕೆ ಅವ್ರಷ್ಟು ಡಲ್ಲಾಗಿದ್ದಾರೆ? ದುಡ್ಗಿಡ್ ಬೇಕೇನೋ ಕೇಳು, ಒಂದ್ ₹5 ಅಷ್ಟು ಬಡ್ಡಿ ಕೊಡೋಣ. ಯಾವಾಗ್ಲೂ ದುಡ್ಡು ಬಡ್ಡಿ ಬಿಟ್ರೆ ಬೇರೆಯವ್ರ ಕಷ್ಟ ನೋಡೋದ್ ಬೇಡವಾ? ಎಲ್ಲ ಕಷ್ಟ ತೀರ್ಸೋದು ಈ ದುಡ್ಡೇ. ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ದ ಹಾಗೆ. ಎಲ್ಲೋಡು ನಿಖಿಲ್, ಯಾಕೆ ನಿಖಿಲ್ ಹೀಗಿದೀಯಾ? ಏನಿಲ್ಲ ಸರ್, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೆ. ಕೆಲ್ಸಕ್ಕೋಸ್ಕರ ತಿರ್ಗಿ ಸುಸ್ತಾಯ್ತಾ ನಿಖಿಲ್? ಹೌದು ಸರ್. ನೀನ್ ಕೆಲ್ಸಕ್ಕೋಸ್ಕರ ಹುಡುಕ್ತಿದ್ಯಾ ಅಂತ ನನಗೆ ತುಳಸಿ ಹೇಳಿದ್ಲಪ್ಪ. ಎಷ್ಟು ಪ್ರಯತ್ನ ಪಟ್ರೂ ಕೆಲ್ಸನೇ ಸಿಗ್ತಾ ಇಲ್ಲ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗ್ ನಿಖಿಲ್? ನಿಂಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಂಗೊಂದು ಕೆಲಸ ಕೊಡಿಸ್ತೀನಿ. ಏನದು? ನನ್ನ ಹಾಗೆ ನೀನ್ ಕೂಡ ಟ್ರಾವೆಲ್ಸ್ಗೆ ಸೇರಿ ಬೈಕ್ ಏನಾದ್ರೂ ಓಡಿಸಿದ್ರೆ ದಿನಕ್ಕೆ 1-2 ಸಾವಿರ ಸಂಪಾದನೆ ಆಗುತ್ತೆ. ನಿಂಗೆ ಒಳ್ಳೆ ಕೆಲಸ ಸಿಗೋವರೆಗೂ ಈ ಕೆಲಸ ಮಾಡ್ತಾ ಇರೋ. ನೀನ್ ಸರಿ ಅಂದ್ರೆ ಆ ಏರ್ಪಾಟೆಲ್ಲ ನಾನ್ ನೋಡ್ಕೋತೀನಿ. ನಿಖಿಲ್, ಅರ್ಜೆಂಟೇನಿಲ್ಲ, ನೀನು ನನ್ನ ತಂಗಿ ಮಾತಾಡ್ಕೊಂಡು ಆಲೋಚನೆ ಮಾಡಿ ಹೇಳಿ. ಯೋಚನೆ ಮಾಡೋಕೇನಿದೆ? ನೀವ್ ಒಳ್ಳೆ ಮನ್ಸಿಂದ ಒಂದೊಳ್ಳೆ ಕೆಲ್ಸ ಕೊಡಿಸ್ತಾ ಇದ್ದೀರಾ, ಬೇಡ ಅಂತ ಹೇಗ್ ಹೇಳ್ತೀವಿ? ಕೆಲ್ಸ ಅಷ್ಟೇ ಅಲ್ಲ, ಬೇಕಾದ್ರೆ ಸಾಲ ಕೂಡ ಕೊಡ್ತೀವಿ, ಬಡ್ಡಿ ₹5 ಅಷ್ಟೇ. ಅಕ್ಕಪಕ್ಕದವರು ಒಬ್ರಿಗೊಬ್ರು ಇಷ್ಟ ಮಾತ್ರ ಸಹಾಯ ಮಾಡದೇ ಇದ್ರೆ ಹೇಗೆ? ತುಂಬಾ ಥ್ಯಾಂಕ್ಸ್ ಅದ್ಕೆ. ಸದ್ಯಕ್ಕೆ ಯಾವ ದುಡ್ಡು ಬೇಡ, ನೀವ್ ಕೇಳಿದ್ರಲ್ಲ, ನಮ್ಗದೇ 1 ಲಕ್ಷ. ಹಾ ತುಳಸಿ, ಲಕ್ಷ ಅಂದಾಗ ನೆನ್ಪಾಯ್ತು, ಆ ಟ್ರಾವೆಲ್ಸ್ ಕಂಪನಿಲಿ ನಿನ್ ಗಂಡಂಗೆ ಕೆಲಸ ಕೊಡ್ಸ್ಬೇಕಂದ್ರೆ ಒಂದ್ 10,000 ಕಟ್ಬೇಕಮ್ಮ. 10,000ನಾ? ಹೌದು, 10,000 ಕಟ್ಬೇಕು. ನೀವೇ ಅಲ್ವಾ ಹೇಳಿದ್ದು, ಮರ್ತೋಗಿರ್ತೀರ ಬಿಡಿ. ಆ 10,000ನ ನಾವೇ ಕಟ್ಟಿರ್ತೀವಮ್ಮ, ಆಮೇಲೆ ಬಡ್ಡಿ ಜೊತೆಗೆ ತೀರ್ಸೋದ್ರಾಯ್ತು ಬಿಡು. ಸರಿ ಅದ್ಕೆ. ಥ್ಯಾಂಕ್ಸ್ ಅಕ್ಕ. ಕೆಲ್ಸಕ್ಕೋಸ್ಕರ ಒದ್ದಾಡ್ತಿರೋ ಈ ಪರಿಸ್ಥಿತಿಲಿ ನಮ್ಗೆ ಒಳ್ಳೆ ಕೆಲಸ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಪ್ಪ? ತಿರ್ಗಿ ಸುಸ್ತಾಗಿರ್ಬೇಕು. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ, ನಡಿ. ಏನ್ ವನಜ, ಟ್ರಾವೆಲ್ ಸೇರಕ್ 10,000 ಕಟ್ಬೇಕು ಅಂತ ಸುಳ್ಳು ಹೇಳಿದ್ಯಲ್ವಾ? ಮತ್ತೆ ಸುಮ್ನೆ ಕೆಲಸ ಕೊಡಿಸ್ತೀರಾ ಹೇಗೆ? ಕನಿಷ್ಠ 10,000ನಾದ್ರೂ ಸಿಗ್ಬೇಕಲ್ವಾ? ನೀನ್ ಬದ್ಲಾಗಲ್ಲ. ಹೌದು, ನಾನ್ ಬದ್ಲಾಗಲ್ಲ, ನೀನೇ ಬದ್ಲಾಗ್ಬೇಕು. ಬಾ. ಕೃಷ್ಣ, ನಮ್ಮವ್ರು ಎಲ್ರೂ ಬಿಟ್ಟು ಕೈಯಲ್ಲೊಂಚೂರು ಕಾಸಿಲ್ದೆ
ಮನೆಯಿಂದ ಇಬ್ರು ಬಂದ್ಬಿಟ್ವಿ. ಯಾವ ಕೆಲಸ ಮಾಡೋದು, ಹೇಗ್ ದುಡ್ಡು ಸಂಪಾದನೆ ಮಾಡೋದು, ಹೇಗ್ ಬದುಕೋದು ಅಂತ ಗೊತ್ತಿಲ್ಲದೆ ತುಂಬಾ ಕಷ್ಟ ಆಗಿತ್ತು. ಅಂತ ಪರಿಸ್ಥಿತಿಲಿ ಸತ್ಯ ಅಣ್ಣನಿಂದ ನೀನ್ ನಮ್ಗೊಂದು ದಾರಿ ತೋರಿಸಿದ್ಯಾ. ಅಖಿಲ್ ಅವರು ಹೀಗ್ ಬೈಕ್ ರೈಡಿಂಗ್ ಹೋಗಿ ದಿನಕ್ಕೆ ಏನೋ ಸ್ವಲ್ಪ ಸಂಪಾದನೆ ಮಾಡಿದ್ರೆ ಹೇಗೋ ದಿನ ಕಳೆಯತ್ತೆ. ಆಮೇಲೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಕೂಡಿಟ್ಕೊಂಡು ಯಾವುದೋ ಒಂದು ವ್ಯಾಪಾರ ಮಾಡ್ತೀವಿ. ಆ ವ್ಯಾಪಾರದಲ್ಲಿ ಅಖಿಲ್ ಅವರು ಗೆಲ್ಲೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಯಾರ ಹತ್ರ ಅತ್ತೆ ಮಾತಾಡ್ತಿರೋದು? ಇಲ್ಲಿ ಯಾರು ಇಲ್ವಲ್ಲ? ಇದ್ದಾರೆ. ಯಾರಿದ್ದಾರೆ? ಇಲ್ ನೋಡು, ಈ ಕೃಷ್ಣ ಇದ್ದಾನೆ. ಆಹಾ, ಅದು ಕೃಷ್ಣನ್ ಗೊಂಬೆ. ಕೃಷ್ಣ ನಿಮ್ಗೆ ಗೊಂಬೆ ಹಾಗೆ ಕಾಣಿಸ್ತಾನಲ್ವಾ? ಹೌದು. ಆದ್ರೆ ನನ್ಗೆ ಗೊಂಬೆ ಹಾಗೆ ಕಾಣಲ್ಲ. ಮತ್ತೆ ಹೇಗ್ ಕಾಣಿಸ್ತಾರೆ? ಕೃಷ್ಣ ನನ್ಗೆ ತಾಯಿ ಹಾಗೆ ಕಾಣಿಸ್ತಾನೆ, ತಂದೆ ಹಾಗೆ ಕಾಣಿಸ್ತಾನೆ, ಗುರು ಹಾಗೆ ದೈವದ ಹಾಗೆ ಕಾಣಿಸ್ತಾನೆ. ಅಷ್ಟೇ ಅಲ್ಲ, ನನ್ಗೆ ಫ್ರೆಂಡ್ ತರನು ಕಾಣ್ತಾನೆ ಗೊತ್ತಾ? ಓ, ಅದಕ್ಕೆ ನನ್ಗೆ ಎಷ್ಟ್ ಕಷ್ಟ ಬಂದ್ರೂ ನಾನ್ ಹೆದ್ರಲ್ಲ. ಕೃಷ್ಣ ಇದಾನಲ್ಲ, ಭಯ ಯಾಕೆ ಅಂದ್ಕೋತೀನಿ. ಹೌದಾ? ಅಕ್ಕ, ಅದನ್ನ ಅತ್ತೆ ಕೊಡೋಣವಾ? ಕೊಡೋಣ. ಏನದು? ಗಿಫ್ಟು. ನಿನ್ಗೆ ಗಿಫ್ಟ್ ಕೊಡ್ತೀವಿ. ಏನ್ ಗಿಫ್ಟು? ಸರ್ಪ್ರೈಸ್. ಅರೆ, ನೀನು ಹೋಗಿ ತಗೊಂಬಾ. ತಗೋ ಅತ್ತೆ, ನಿನ್ ಗಿಫ್ಟು. ಕ್ಯಾಲೆಂಡರಾ? ಮಾಮೂಲಿ ಕ್ಯಾಲೆಂಡರ್ ಅಲ್ಲ, ಇದು ನಿನ್ಗೆ ತುಂಬಾ ಇಷ್ಟ ಆಗುತ್ತೆ. ಓಪನ್ ಮಾಡಿ ನೋಡಿ ಅತ್ತೆ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ ಸಿಕ್ತು? ಸಂಕ್ರಾಂತಿ ಹಬ್ಬಕ್ಕೆ ನಮ್ಮಮ್ಮ ನನ್ಗೆ ಬಟ್ಟೆ ಕೊಡ್ಸೋದಿಕ್ಕೆ ಶಾಪಿಂಗ್ ಕರ್ಕೊಂಡು ಹೋದ್ರು. ಅವ್ರು ನಮ್ಗೆ 2 ಕ್ಯಾಲೆಂಡರ್ನ ಕೊಟ್ರು. ಅದ್ರಲ್ಲೊಂದರ ನಿಮ್ಗೆ ಗಿಫ್ಟ್ ಕೊಡ್ತಿದೀವಿ. ತುಂಬಾ ಒಳ್ಳೆ ಗಿಫ್ಟ್ ಕೊಟ್ರಿ. ಮತ್ತೆ ನಾವು ಒಳ್ಳೆ ಗಿಫ್ಟ್ ಕೊಟ್ಟಿದೀವಲ್ವಾ, ನೀವು ನಮ್ಗೇನು ಕೊಡಲ್ವಾ? ಕೊಡ್ತೀನಿ. ಇಷ್ಟೊಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಕಣ್ಣೀರು ಬರುತ್ತೆ. ನೀನು ಯಾಕೆ ಅಳ್ತಿದ್ಯಾ ಅಂತ ನನಗೆ ಗೊತ್ತು. ಅಷ್ಟು ದೊಡ್ಡ ಮನೆಯಲ್ಲಿ ಅಷ್ಟೆಲ್ಲ ಕಂಫರ್ಟ್ಸಲ್ಲಿ ಬೆಳೆದಿರೋ ನಾನು ಇಂಥ ಒಂದು ಮನೇಲಿ ಹೀಗೆ ಚಾಪೆ ಮೇಲೆ ಮಲಗಬೇಕಾಯ್ತಲ್ಲ ಅಂತ ನೀನು ಅಳ್ತಾ ಇದೀಯ, ಹೌದಾ? ಕಂಫರ್ಟ್ ಅನ್ನೋದು ದೊಡ್ಡ ದೊಡ್ಡ ಮನೆಯಲ್ಲೋ AC ರೂಮಲ್ಲೋ ಮೆತ್ತಗಿನ ಹಾಸಿಗೆನಲ್ಲೋ ಇರಲ್ಲ ಶ್ಯಾಮ. ನಮ್ಮ ಜೊತೆಗಿರೋ ಮನುಷ್ಯರ ಮೇಲಿರುತ್ತೆ. ನನ್ನ ಪಕ್ಕ ನೀನಿರೋ ತನಕ
ನಾನು ತುಂಬಾ ಕಂಫರ್ಟಬಲ್ ಆಗಿರ್ತೀನಿ. ಇನ್ಯಾವತ್ತೂ ಹೀಗೆ ಯೋಚನೆ ಮಾಡಿ ಅಳಬಾರ್ದು. ಓಕೆ? ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್. ಕಾಫಿ. ಥ್ಯಾಂಕ್ ಯು. ಶ್ಯಾಮ, ನಾನು ರೆಡಿ. ಟಿಫನ್ ರೆಡಿ ಇದೆ. ಶ್ಯಾಮ, ಫಸ್ಟ್ ಟೈಮ್ ರೆಡಿ ಹೋಗ್ತಾ ಇದ್ದೀನಲ್ವಾ, ನಿನ್ ಮುಂದೆ ಬಾ. ಸರಿ ರೀ. ಬಾಯ್ ಮಕ್ಕಳೇ. ಬಾಯ್ ಶ್ಯಾಮ. ಬಾಯ್ ರೀ. ಬಾಯ್. ಆಹಾ, ಸಖತ್ತಾಗಿದೆ. ಶ್ಯಾಮಕ್ಕೆ ಫೋನ್ ಮಾಡಬೇಕು. ಹಲೋ. ಹಲೋ ಶ್ಯಾಮ, ತಿಂಡಿ ತಿಂದ್ಯಾ? ಇನ್ನೂ ಇಲ್ಲ ರೀ. ನೀವ್ ತಿಂದ್ರಾ? ತಿಂತಿದ್ದೀನಿ. ಟಿಫನ್ ಸಖತ್ತಾಗಿದೆ. ಚಟ್ನಿ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ರೀ. ನಿಮ್ಗೆ ಅಷ್ಟಿಷ್ಟ ಆಯ್ತು ಅಂದ್ರೆ ನನ್ನ ಹೊಟ್ಟೆನೆ ತುಂಬ್ತು. ಹಾಗಂತ ಈಗ ನೀನೇನ್ ಟಿಫನ್ ತಿನ್ನೋದ್ ಬಿಟ್ಬಿಡ್ತೀಯಾ? ತಿನ್ನು. ಆಮೇಲೆ ತಿಂತೀನ್ರಿ. ತಿಂತೀನಿ ಅಂದ್ರೆ ಆಗಲ್ಲ, ಇವಾಗ್ಲೇ ತಿನ್ಬೇಕು. ಮೊದ್ಲು ನಿನ್ ಪ್ಲೇಟಿಗೆ ತಿಂಡಿ ಹಾಕೋ, ತಿಂತ ಮಾತಾಡ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನ್ರಿ. ಹಾಗಂದ್ರೆ ಆಗಲ್ಲ. ನೀನ್ ತಿಂದೇ ಇದ್ರೆ ನಾನು ಕೂಡ ತಿನ್ನಲ್ಲ. ಬೇಡ ಬೇಡ, ತಿಂತೀನಿ. ಒಂದ್ ನಿಮಿಷ ಇರಿ. ಪ್ಲೇಟಿಗೆ ಹಾಕೊಂಡ್ಯಾ? ಹಾಕೊಂಡೆ ಸರ್. ಬಾಯಿಗೆ ಹಾಕೊಂಡ್ಯಾ? ತಿಂತಿದ್ದೀನಿ, ಇರಿ. ಹೇಗಿದೆ ಟಿಫನ್? ಸೂಪರ್ ಆಗಿದೆ ಅಲ್ವಾ? ಹೌದು. ನಾನು ಕರೆಕ್ಟಾಗಿ ಹೇಳಿದೆ ತಾನೆ? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಒಂದು ನಿಮಿಷ. ಶ್ಯಾಮ, ನನಗೆ ಇನ್ನೊಂದು ರೈಡ್ ಬುಕ್ ಆಯ್ತು. ಓಕೆ, ನಾನು ಆಮೇಲೆ ಮಾತಾಡ್ತೀನಿ. ಬಾಯ್. ಬಾಯ್. ಹಲೋ ಸರ್. ಸರ್, ಎಲ್ಲಿದ್ದೀರಿ? ದೇವಸ್ಥಾನದ ಹತ್ರನಾ?
ಓಕೆ ಸರ್ ಬರ್ತಿದ್ದೀನಿ ಹಾಂ